ನೂರಾರು ಪ್ರಶ್ನೆಗಳಿಗೆ. ಜೈ ಶ್ರೀರಾಮ್ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಗ್ಯಾಪ್ ಆಗಿಂದ ವಿಡಿಯೋ ಮಾಡಾಕತ್ತೀನಿ. ಯಾಕಂದ್ರೆ ಸಮ್ ರೀಸನ್ಸ್ ನಾನು ವಿಡಿಯೋ ಮಾಡಿದ್ದೆ ಬಟ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಅದಕ್ಕೆ. ಇವತ್ತಿನ ವ್ಲಾಗ್ ಏನಪ್ಪ ಅಂದ್ರೆ ನನಗಂತೂ ಇದು ವಿಡಿಯೋ ಭಾಳ ಸ್ಪೆಷಲ್ ಐತಿ. ಯಾಕಂದ್ರೆ ಈ ವಿಡಿಯೋ ಮಾಡತ್ತಿದ್ದು ನಮ್ಮ ಬಾಸ್ ಹನುಮಪ್ಪನ ಬಗ್ಗೆ. ಇದು ವಿಡಿಯೋ ಏನಪ್ಪ ಅಂತಂದರೆ ನಾ ಇವತ್ತೆಲ್ಲಿ ಹೊಂಟೇನಂತಂದ್ರೆ ಆಲ್ರೆಡಿ ನಿಮಗೆ ತಮ್ಮನೆಲ್ಲಾಗಂತೂ ಗೊತ್ತಾಗೇ ಬಿಟ್ಟಿರ್ತೈತಿ. ಇದು ಹುಬ್ಳಿನಾಗ ಭಾಳ ಈಗೀಗಂತೂ ಭಾಳ ಫೇಮಸ್ ಆಗಿರೋವಂಥ ಧಾರಾವತಿ ಹನುಮಪ್ಪ ಅಂತಂತಂದ್ರೆ. ಈ ದೇವಸ್ಥಾನ ಬಗ್ಗೆ ಹೇಳಬೇಕಂತಂದ್ರೆ ಈ ದೇವಸ್ಥಾನಕ್ಕೆ 400 ವರ್ಷಗಳ ಇತಿಹಾಸನ ಐತಿ. ಇಲ್ಲಿ ನೋಡ್ಬೋದು ನೀವು ಆರ್ಕಿಟೆಕ್ಚರ್ ಆಗಲಿ, ಆಮೇಲೆ ಇಲ್ಲಿ ಹೋಗಿ ಗಾರ್ಡನ್ ಥರನೂ ಇದೆ. ಸ್ವಲ್ಪ ನೋಡೋಕಂತೂ ಭಾಳ ಚಂದ ಐತಿ. ಗುಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಈ ಗುಡಿ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಈ ಗುಡಿಗೆ ಏನಿಲ್ಲ ಅಂದರೂ 400 ವರ್ಷಗಳ ಹಳೆಯ ಇತಿಹಾಸನ ಇದೆ ರೀ ಈ ಗುಡಿಗೆ. ಏನಪ್ಪ ಇದ್ರ ಕತೆ ಅಂತಂತಂದ್ರೆ ಇಲ್ಲೊಬ್ಬ ರಾಜ ಇದ್ದಂತೆ. ಆ ರಾಜಾಗ ನೆಮ್ಮದಿ ಬೇಕಪ್ಪ ಅಂತ ಹನುಮಪ್ಪಗೆ ಬಂದು ಬೇಡ್ಕೊಂಡಿದ್ನಂತೆ. ಹಾಗಂತ ಇಲ್ಲೇ ಬಂದು ತಪಸ್ ಮಾಡ್ತಿದ್ನಂತ ಅವ. ತಪಸ್ ಮಾಡೋಬೇಕಾರೆ ಒಂದು ದಿನ ಬೆಂಕಿ ಮಳೆ ಆತಂತ ಊರಾಗ. ಬೆಂಕಿ ಮಳೆ ಆದ್ರೆ ಜನ ಎಲ್ಲ ಬಂದು ಈ ಗುಡಿಯಾಗಿದ್ರೆ ಈ ಗುಡಿ ಒಳಗೆ ಇದ್ದೋರಷ್ಟೇ ಯಾರಿಗೂ ಏನೂ ಆಗಿಲ್ಲ. ಬಟ್ ಹೊರಗೇನಿದ್ರಲ್ಲ ಊರೊಳಗೆ ಅವ್ರಿಗೆಲ್ಲ ಇಡೀ ಊರಿನೇ ನಾಶ ಆಗಿತ್ತಂತ. ಇದು ಇಲ್ಲಿಯ ಕಥೆಯಾಗಿತ್ತು. ಇಲ್ಲೇನಿದಪ್ಪ ಬಸವಣ್ಣ ಈ ಥರ ಪ್ರದಕ್ಷಿಣೆ ಹಾಕೋದನ್ನು ಅಂತ ಅಂದ್ಕೊಳ್ತೀರೇನ? ಇಲ್ಲಿದ್ದ ವಿಶೇಷತೆ ಏನಂತಂದ್ರೆ ಪ್ರತಿ ಶನಿವಾರನೂ ಇದೇನು ಬಸವಣ್ಣ ನೋಡತ್ತೀರಲ್ಲ ನೀವು, ಪಲ್ಲಕ್ಕಿ ಜೊತೆ ಹನುಮಪ್ಪಗೆ 5 ಪ್ರದಕ್ಷಿಣೆ ಹಾಕ್ತೈತಿ. ಹಾಕಿದಾಗಿಂದ ಮಂಡಿ ಊರಿ ನಮಸ್ಕಾರ ಮಾಡ್ತೈತಿ. ಇದೆಲ್ಲಾದರೂ ನೋಡಿರೇನು ನೀವು? ನೋಡಿಲ್ಲಲ್ಲ? ಇಲ್ಲಿ ನೋಡ್ಬೋದು ನೀವು ಇದನ್ನೆಲ್ಲ ವಿಶೇಷತೆ. ಪಲ್ಲಕ್ಕಿ ಪೂಜೆ ಆಗುತ್ತೆ ಇಲ್ಲಿ ನೋಡ್ರಿ ನೀವು. ಪಲ್ಲಕ್ಕಿ ಪೂಜೆ ಮಾಡಬೇಕಾದ್ರೆ ಅದ್ರದ್ದು ಮ್ಯೂಸಿಕ್ ಇದೆ ಅಲ್ಲ, ಅದು ವೈಬ್ಸ್ ಇದೆ ಅಲ್ಲ, ಮೈ ಎಲ್ಲ ರೋಮಾಂಚನ ಆಗುತ್ತೆ. ಆ ಥರ ನೀವು ಡೆಫಿನೆಟ್ಲಿ ಒಂದು ದಿನ ಹೋಗಲೇಬೇಕು. ಆಮೇಲೆ ಇಲ್ಲಿ ಬಸವಣ್ಣಗೆ ಪೂಜೆ ಮಾಡಿಂದ ಗುಡಿ ಒಳಗೆ ಗರ್ಭಗುಡಿ ಒಳಗೆ ಹೋಗಿ ಮಂಡಿ ಊರಿ ನಮಸ್ಕಾರ ಮಾಡುತ್ತೆ ಇಲ್ಲಿ ಬಸವಣ್ಣ. ಇದಷ್ಟೇ ಅಲ್ಲದೆ ಇಲ್ಲಿ ಪ್ರತಿ ಶನಿವಾರನೂ ಅನ್ನ ಪ್ರಸಾದ ಇರುತ್ತೆ ಬೆಳಗ್ಗಿನ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಬ್ಬರು ಭಕ್ತರು ಹೇಗೆ ಸಾಲಾಗಿ ಮಲ್ಕೊಂಡಿದ್ದಾರೆ. ಇದೇನಪ್ಪ ಈ ಥರ ಮಲ್ಕೊಂಡಿದ್ದಾರೆ ಅನ್ಕೋಬೋದು. ಇಲ್ಲಿ ಬಸವಣ್ಣ ಇದೆಲ್ಲ ಅವ್ರನ್ನ ದಾಟಿ ಹೋದರೆ ಅದು ಆಶೀರ್ವಾದ ಮಾಡ್ತಾರ ಅಂತ ಇಲ್ಲಿ ಜನರ ನಂಬಿಕೆ. ಆಮೇಲೆ ಇಲ್ಲಿದು ವಿಶೇಷತೆಯೂ ಇದು ಆಗಿದೆ. ಇದೆಲ್ಲ ಮೂಢನಂಬಿಕೆ ಅಲ್ಲ, ನಂಬಿಕೆನೇ ಹೌದು. ಅಷ್ಟು ಪವರ್ಫುಲ್ ನಂಬಿಕೆ ಅನ್ನೋ ಥರ ಇದೆ ಇಲ್ಲಿ. ಇದಾಗಿತ್ತು ಈ ದೇವಸ್ಥಾನದ ವಿಶೇಷತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹನುಮಪ್ಪನ ಭಕ್ತರಿದ್ದೀರಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.